ಓಂ ಶಾಂತಿ. ಜೀವನದ ಯಾತ್ರೆಯ ಬಗ್ಗೆ, ಸಫಲತೆಯ ಬಗ್ಗೆ ನಾವೆಲ್ಲ ಚರ್ಚಿಸ್ತಾ ಇದ್ದೀವಿ. ಸಫಲತೆಗಾಗಿ ಮನೋದಿಶೆ ಒಂದನೇದ್ದು ನಮ್ಮ ವಿಷನ್ ಕ್ಲಿಯರ್ ಇರಬೇಕು. ಎರಡನೇದ್ದು ನಮ್ಮ ಬುದ್ಧಿ ಸ್ಟ್ರಾಂಗ್ ಇರಬೇಕು, ಸರಿಯಾದ ನಿರ್ಣಯ ತೆಗೆದುಕೊಳ್ಬೇಕು. ಮೂರನೇದು ಸರ್ವಿಸ್ ಇಂಜಿನಿಯರ್ ಚೆಕ್ ಮಾಡಿ ತನ್ನ ಹೆಡ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡ್ತಾನೆ. ಸರ್, ಆಕ್ಸಲೇಟರ್ ಚೆಕ್ ಮಾಡಿದೆ ಕರೆಕ್ಟ್ ಇದೆ, ಬ್ರೇಕ್ ಚೆಕ್ ಮಾಡಿದೆ ಕರೆಕ್ಟ್ ಇದೆ, ಏನು ಮಾಡೋದು ಸರ್? ಈಗ ಇದು ವೆನಿಲಾ ಐಸ್ ಕ್ರೀಮ್ ತಿಂದಾಗ ಲೇಟಾಗಿ ಸ್ಟಾರ್ಟ್ ಆಗ್ತದೆ, ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ತಿಂದಾಗ ಬೇಗ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಮ್ಮ ಕಾರಿಂದ ಏನು ಮಿಸ್ಟೇಕ್ ಇರ್ಬೋದು? ನೆಕ್ಸ್ಟ್ ಏನು ಚೆಕ್ ಮಾಡಬೇಕು? ಕ್ಲಚ್ ಚೆಕ್ ಮಾಡಬೇಕಲ್ಲ. ನಿಮಗೆ ಗೊತ್ತಿದೆ ಗಾಡಿಯಲ್ಲಿ ಕ್ಲಚ್ ಎಷ್ಟು ಇಂಪಾರ್ಟೆಂಟ್. ಪ್ರೆಷರ್ ಪ್ಲೇಟನ್ನು ಅದು ಡಿಟ್ಯಾಚ್ ಮಾಡ್ತದೆ. ಹಾಗೆ ನಮ್ಮ ಜೀವನದಲ್ಲೂ ಡಿಟ್ಯಾಚ್ಮೆಂಟ್ ಇರಬೇಕು. ಡಿಟ್ಯಾಚ್ಮೆಂಟ್ ಅಂದರೆ ನಾವೀ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸ್ತಾ ಇದ್ರೂ ನೆನ್ಪಿಟ್ಕೋಬೇಕು, ನನ್ನ ಪಾತ್ರಧಾರಿ, ನನ್ನ ಪಾತ್ರ ನಾನು ಬೆಸ್ಟ್ ಪರ್ಫಾರ್ಮ್ ಮಾಡಬೇಕು. ಯಾರು ಪಾತ್ರಧಾರಿ ಎನ್ನುವ ನೆನ್ಪಿಟ್ಕೊಂಡಿರ್ತಾರೋ ಅವ್ರು ಭಾಳ ಬೆಸ್ಟ್, ಸಂತೃಪ್ತ, ಅನೇಕರಿಗೆ ಆದರ್ಶ ಆಗುವಂಗೆ ಪಾತ್ರ ಅಭಿನಯಿಸ್ತಾರೆ. ಒಂದು ವೇಳೆ ಇದು ಪಾತ್ರ ಅನ್ನೋದು ನೆನಪಿಲ್ಲ, ಇದು ರಿಯಲ್ ಅಂದ್ಕೊಂಡ್ರೆ ಗಾಬರಿ ಭಯದಲ್ಲಿ ಬಂದ್ಬಿಡ್ತಾರೆ. ಯೋ ಹಿಂಗಾತಲ್ಲ, ಸಣ್ಣ ಸಣ್ಣ ಮಾತಿಗೆ ಬೇಗ ಕಿರಿಕಿರಿ ಮಾಡ್ಕೊತಾರೆ, ಇನ್ನೊಬ್ರಿಗೂ ಕಿರಿಕಿರಿ ಮಾಡ್ತಾರೆ, ಇರಿಟೇಷನ್ ಆಗ್ತದೆ ಅವ್ರಿಗೆ. ಸಾಕ್ಷಿಯಾಗಿ ಅಭಿನಯಿಸ್ರಿ, ದೃಶ್ಯಗಳನ್ನು ಸಾಕ್ಷಿಯಾಗಿ ನೋಡಬೇಕು. ಜಗತ್ತಿನಲ್ಲಿ ಎಲ್ಲವೂ ಒಂದು ಕಲೆ. ಹಾಡಾಡೋದು ಕಲೆ, ವಿಡಿಯೋ ಶೂಟಿಂಗ್ ಮಾಡೋದು ಕಲೆ, ಎಲೆಕ್ಟ್ರಿಕಲ್ ವರ್ಕ್ ಮಾಡೋದು ಕಲೆ, ಡ್ರೈವಿಂಗ್ ಮಾಡೋದು ಕಲೆ. ಹಾಗೆ ನಾಟಕದಲ್ಲಿ, ಡ್ರಾಮಾದಲ್ಲಿ, ಸ್ಟೇಜ್ ಮೇಲೆ ಬಂದು ಪಾತ್ರ ಮಾಡೋದು ಕಲೆ. ದುರ್ಯೋಧನನ ಪಾತ್ರ ಮಾಡಿದಾಗ ದುರ್ಯೋಧನನ ಸ್ಟೈಲ್, ಆಂಜನೇಯನ ಪಾತ್ರ ಮಾಡುವಾಗ ಸೇಮ್ ವ್ಯಕ್ತಿ ಆಂಜನೇಯನ ಸ್ಟೈಲ್, ಸೇಮ್ ವ್ಯಕ್ತಿ ಹೀರೋನ ಹಾಕ್ತಾನೆ, ಸೇಮ್ ವ್ಯಕ್ತಿ ವಿಲನ್ ಹಾಕ್ತಾನೆ, ಅದೇ ಸ್ಟೈಲ್ನಲ್ಲಿ ಪಾತ್ರ ಮಾಡೋದು ಒಂದು ಕಲೆ. ಎಲ್ಲರೂ ಹಂಗೆ ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ. ಹೇಗೆ ನಾಟಕದಲ್ಲಿ ಪಾತ್ರ ಮಾಡೋದೊಂದು ಕಲೆಯೋ, ಅದಕ್ಕಿಂತ ದೊಡ್ಡ ಕಲೆ ಯಾವುದು ಗೊತ್ತಾ? ಫಿಲ್ಮನ್ನು, ನಾಟಕವನ್ನು ನೋಡೋದು ಕಲೆ. ಕೆಲವರು ಫಿಲ್ಮ್ ನೋಡೋಕ್ಕೆ ಬರಲ್ಲ, ನೋಡ್ತಾ ನೋಡ್ತಾ ಗಾಬರಿ ಆಗ್ತಾರೆ, ನೋಡ್ತಾ ನೋಡ್ತಾ ನೋಡಿದ್ರೆ ಅದು ಫಿಲ್ಮ್, ಅದೇನು ರಿಯಲ್ ಅಲ್ಲ. ಆ ಭಯಾನಕ ಮ್ಯೂಸಿಕ್, ಆ ಭಯಾನಕ ದೃಶ್ಯ, ಕತ್ತಲು, ಶಬ್ದ, ಸ್ಟೋರಿ, ಅಥವಾ ಆ ಖತರ್ನಾಕ್ ಡೈಲಾಗ್ಸ್, ಖತರ್ನಾಕ್ ಮ್ಯೂಸಿಕ್, ಫೈಟಿಂಗ್ಸ್, ಅಥವಾ ಅಳು ದೃಶ್ಯ, ದುಃಖ, ಖೇದ. ಇವರು ಅಳ್ತಾರೆ, ಇವರು ಗಾಬರಿ ಹಾಕ್ಯಾರ, ಇವ್ರು ಹಾರ್ಟ್ ಬೀಟ್ ಹೆಚ್ಚು ಕಡಿಮೆ ಆಗ್ತದೆ. ಹೆಂಗೆ ನೋಡ್ಬೇಕಂತ ಫಿಲ್ಮ್? ಅಲ್ಲಿ ನಡೆಯುವ ದೃಶ್ಯ ನನ್ನ ಮೇಲೆ ಪರಿಣಾಮ ಬೀಳಬಾರ್ದು, ಜಸ್ಟ್ ನೋಡಬೇಕು, ಎಂಜಾಯ್ ಮಾಡಬೇಕಷ್ಟೆ. ಅಷ್ಟರೊಳಗೆ ಹೊಕ್ಕೊಂಡು ಬಿಡಬಾರ್ದು, ಸಿಕ್ಕಾಕೊಂಡು ಬಿಡಬಾರ್ದು. ಫಿಲ್ಮ್ ನೋಡೋದು ಒಂದು ಕಲೆ. ಹಾಗೆ ಸೃಷ್ಟಿ ನಾಟಕ ಒಂದು ದೊಡ್ಡ ಫಿಲ್ಮ್, ಅದು 3 ತಾಸಿನ ನಾಟಕ, 3 ತಾಸಿನ ಫಿಲ್ಮ್. ನಮ್ದು 5,000 ವರ್ಷದ ಈ ನಾಟಕ ನೋಡೋದು ಒಂದು ಕಲೆ. ಸಾಕ್ಷಿಯಾಗಿ ನೋಡಬೇಕೆನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸಾಕ್ಷಿತನವೇ ನಮ್ಮ ಜೀವನದ ಕ್ಲಚ್. ಸಾಕ್ಷಿಯಾಗಿ ನೋಡೋದ್ರಿಂದ ಪರಿಸ್ಥಿತಿಗಳ ಪ್ರಭಾವ ನನ್ನ ಮೇಲೆ ಬೀಳೋದಿಲ್ಲ. ಸಾಕ್ಷಿಯಾಗಿ ನೋಡೋದ್ರಿಂದ ಪರಿಸ್ಥಿತಿಗಳ ಮಧ್ಯದಲ್ಲೂ ನನ್ನ ಸ್ಪೀಡನ್ನು ರಿಕವರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನನಗೇನೇ ಬೇಕಾದಷ್ಟು ವಿಘ್ನ ಇದ್ದರೂ ಅನ್ಯರಿಗೂ ಶಕ್ತಿ ಕೊಡುವ ಶಕ್ತಿ ಸಿಗ್ತದೆ ಸಾಕ್ಷಿ ಭಾವದಿಂದ. ಸಾಕ್ಷಿ ಭಾವ ಅಂತಂದರೆ ಈ ದೇಹ ಹಾಗೂ ಈ ಸೃಷ್ಟಿ ನಾಟಕದ ಎಲ್ಲ ವಸ್ತು ವ್ಯಕ್ತಿಗಳಿಂದ ನಾನು ಬೇರೆಯೇ, ನಾನು ಆತ್ಮ, ನಾನು ಚೈತನ್ಯ ಶಕ್ತಿ, ದೇಹರೂಪಿ ಬಟ್ಟೆಯನ್ನು, ಉಡುಪನ್ನು ಧರಿಸಿ ಪಾತ್ರ ಮಾಡುವ ಪಾತ್ರಧಾರಿ. ನಾನು ಸಾಕ್ಷಿಯಾಗಿ ನೋಡಬೇಕು. ಏನೇನು ಸಾಕ್ಷಿಯಾಗಿ ನೋಡಬೇಕು, ಅದು ಇಂಪಾರ್ಟೆಂಟ್. ಸೃಷ್ಟಿ ನಾಟಕದಲ್ಲಿ ಅಮೇರಿಕಾದಲ್ಲಿ ಹಿಂಗಾಯಿತು, ಆಫ್ರಿಕಾದಲ್ಲಿ ಭೂಕಂಪ ಆಯಿತು, ಜಪಾನ್ನಲ್ಲಿ ಮಳೆ ಬಂತು, ಇಷ್ಟು ಜನ ಸತ್ತರು. ಸಾಕ್ಷಿಯಾಗಿ ನೋಡ್ತೀವಿ, ಅದರದ್ದು ಏನು ಪ್ರಭಾವ ನಮ್ಗೆ ಆಗಂಗಿಲ್ಲ, ಒಂದು ಹನಿ ಕಣ್ಣೀರು ಬರಲ್ಲ. ಯಾಕಂದರೆ ಅದು ನಾನಲ್ಲ, ಅಲ್ಲಿ ನನ್ನವರು ಯಾರೂ ಇಲ್ಲ. ಅಲ್ಲಿ ಯಾರು ನನ್ನ ಮಗ ಮಗಳಿದ್ರೆ ಅದು ಬೇರೆ.
ನನಗೇನು ದುಷ್ಪರಿಣಾಮ ಏನು ಬೆಳಂಗಿಲ್ಲ. ಸ್ವಲ್ಪ ದಯೆ ಕರುಣೆ ಬರ್ಬೋದು, ಏನಾರು ಹೆಲ್ಪ್ ಮಾಡ್ಬೇಕು ಅನ್ನಿಸ್ಬೋದು, ಹೆಲ್ಪ್ ಮಾಡ್ತೀನಿ. ನೋಡಿರಿ, ಸಾಕ್ಷಿ ಭಾವ ಇದ್ದಾಗ ಹೆಲ್ಪ್ ಮಾಡ್ಬೇಕು ಅನ್ನಿಸ್ಬೋದು, ಹೆಲ್ಪ್ ಮಾಡ್ಬೋದು. ಆದರೆ ನನಗೇನು ದುಃಖ ಆಗಲ್ಲ, ನನಗೇನು ಅದರಿಂದ ಹೈಪರ್ ಟೆನ್ಷನ್ನು ಡಿಪ್ರೆಷನ್ನು ಆಗೋದಿಲ್ಲ. ನನ್ನ ಸ್ಥಿತಿ ಏಕರಸನೇ ಇರ್ತದೆ. ಇದು ಸಾಕ್ಷಿ, ಡಿಟ್ಯಾಚ್. ಯಾಕಂದ್ರೆ ನಂದೇನಿಲ್ಲ ಅಲ್ಲಿ. ಆದರೆ ಅದೇ ನಮ್ಮೂರು, ನಮ್ಮ ಮನೆ, ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೇನು ಏನೋ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಸ್ಥಿತಿ ಇಷ್ಟು ಅಪ್ಸೆಟ್ ಆಗಿ ಗಾಬರಿಯಾಗಿ ಏನೂ ಮಾಡಲು ತೋಚುವುದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಉಪಯೋಗಿಸೋ ಶಬ್ದ. ಆ ಟೈಮಿಗೆ ನಂಗೆ ಏನು ಮಾಡ್ಬೇಕು ತೋಚಲೇ ಇಲ್ಲ. ಯಾಕೆ ತೋಚಲಿಲ್ಲ? ನೀವು ಸಾಕ್ಷಿಯಾಗಿ ನೋಡಿಲ್ಲ. ನನ್ನದು ಮಮತ್ವದಿಂದ, ಮೋಹದಿಂದ, ಎಳೆತದಿಂದ, ಅವಲಂಬಿತದಿಂದ ನೋಡಿದ್ರಿ. ನನ್ನವರು ಏನೋ ಸ್ವಾರ್ಥದಿಂದ ನೋಡಿದೆ, ಮೋಹದಿಂದ ನೋಡಿದೆ. ಸಾಕ್ಷಿ ಭಾವದಿದ್ದರೆ ನನ್ನವರಿಗೂ ಏನಾದರೂ ಸಹ ನನಗೆ ತೋಚುತ್ತದೆ, ರೈಟ್ ನಿರ್ಣಯ ಮಾಡೋ ಶಕ್ತಿ ನೀಡ್ತದೆ ಸಾಕ್ಷಿ ಭಾವ. ನಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಆಗಲ್ಲ, ನನಗೆ ಗಡಿಬಿಡಿನೂ ಆಗಲ್ಲ. ಗಡಿಬಿಡಿ ಆದ ಸಂಬಂಧಿಕರ ಮೇಲೆಲ್ಲ ಒದರಾಡ್ತೀವಿ, ನನಗೀಗ ಗಾಬರಿ ಆಗೈತೆ, ನನಗೀಗ ಬರಬೇಡ್ರಿ, ಏನೇನೋ ಸಿಟ್ಟು ಮಾಡ್ತೀವಿ. ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಅನ್ನೋದೇ ಗೊತ್ತಿರಲ್ಲ. ಸಾಕ್ಷಿಯಾಗಿದ್ದಾಗ ಭಲೆ ಯಾರಿಗೇನಾದರೂ ನಾನು ಡಿಟ್ಯಾಚ್ ಆಗು ಅಬ್ಸರ್ವ್ ಮಾಡ್ತೀನಿ. ಇನ್ನೊಂದು ಅದರಿಂದ ಉಪಯೋಗಿನ ಸಾಕ್ಷಿ ಭಾವದಿಂದ ನನಗದ್ರ ದುಷ್ಪರಿಣಾಮ ಬಿಡೋಂಗಿಲ್ಲ. ಮೂರನೇ, ಸರಿಯಾದ ನಿರ್ಣಯ ತೆಗೆದುಕೊಳ್ಳುತ್ತೇನೆ ಆ ಗಾಬರಿಯ ಮಧ್ಯದಲ್ಲಿ. ಅನ್ಯರ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕು. ನಡೆಯುವ ವೈಶ್ವಿಕ ಯೂನಿವರ್ಸಲ್ ಘಟನೆಯನ್ನು ಸಾಕ್ಷಿಯಾಗಿ ನೋಡಬೇಕು. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಮತ್ತು ಬಹಳ ಚಾಲೆಂಜಿಂಗ್ ಏನಂದರೆ ನನ್ನ ಪಾತ್ರವನ್ನು ನಾನು ಸಾಕ್ಷಿಯಾಗಿ ನೋಡಬೇಕು. ಇದು ಮನುಷ್ಯರಿಂದ ಕಷ್ಟ ಸಾಧ್ಯ. ತನಗೇನಾರು ಒಂಚೂರು ಹೆಚ್ಚು ಕಡಿಮೆ ಆದರೆ ಸ್ಥಿತಿ ಆರೋಗ್ಯದ ಮೇಲೆ ಡೈರೆಕ್ಟ್ ದುಷ್ಪರಿಣಾಮ. ಯಾಕೆಂದರೆ ಇನ್ವಾಲ್ವ್, ನನಗೆ ಹಿಂಗಾತಲ್ಲ. ಸೃಷ್ಟಿ ನಾಟಕದಲ್ಲಿ ಸಾಕ್ಷಿಯಾಗಿ ನೋಡುವಂತಹ ವಿಶೇಷವಾದ ಕಲೆ, ಸ್ಕಿಲ್, ಆರ್ಟ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನು ಮಹಾವಾಕ್ಯ ಮುರಳಿಗಳಲ್ಲಿ ತಿಳಿಸಿಕೊಡ್ತಾರೆ. ಸೃಷ್ಟಿ ನಾಟಕವನ್ನು ಸಾಕ್ಷಿಯಾಗಿ ನೋಡಬೇಕಾದ್ರೆ ಒಂದೇದು ನೆನ್ಪಿಟ್ಕೋಬೇಕು, ನನ್ನ ಆತ್ಮ ಪಾತ್ರಧಾರಿ. ಇಲ್ಲಿ ನಡೀತಿರೋದೆಲ್ಲನೂ ರೋಲ್, ಯಾವುದು ರಿಯಲ್ ಅಲ್ಲ. ಸಾಕ್ಷಿಯಾಗಿ ನೋಡಬೇಕಾದ್ರೆ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ನನ್ನ ಜೀವನದಲ್ಲಿ ಏನೇನು ಪಾತ್ರ ನಡೀತಾ ಇದೆಯೋ ಎಲ್ಲ ಪಾತ್ರದಲ್ಲೂ ಒಂದು ಕಲ್ಯಾಣವಿದೆ ಏನೋ ಭಾವದಿಂದಲೇ ನೋಡಬೇಕು. ಯಾವ ದೃಶ್ಯನೂ ನನಗೆ ಚುಚ್ಚುವಂಥ ದೃಶ್ಯ, ನೋವು ದೃಶ್ಯ ಅನ್ಸಂಗಿಲ್ಲ. ನಿಮ್ಮ ಜೀವನದ ಇವತ್ತೇ ನಿಮ್ಮ ದೃಶ್ಯಗಳನ್ನು ಓಪನ್ ಮಾಡ್ಕೊರಿ. ನಿಮಗೆ ನೋವು ಕೊಡುವ ಅತ್ಯಂತ ದುಃಖದಾಯಿ ದೃಶ್ಯಗಳನ್ನು, ಜೀವನದ ಘಟನೆಗಳನ್ನು ನೆನಪು ಮಾಡ್ಕೊರಿ. ಅಂದರೆ ನನಗೆ ಒಂದು ನೆನಪಿಗೆ ಬರಬಾರ್ದು. ಯಾಕೆ ನೆನಪಿಗೆ ಬರಬಾರ್ದು ಅಂದರೆ ಹಿಂದೇನು ಘಟನೆ ನಡೆದಿದೆಯೋ ಅದರಿಂದ ಪಾಠ ಕಲಿಬೇಕು. ಈಗಿನ ಘಟನೆಯಲ್ಲಿ ಎಚ್ಚರಿಕೆಯಲ್ಲಿರಬೇಕು. ಸೇಮ್ ಘಟನೆ, ಸೇಮ್ ತಪ್ಪನ್ನು ರಿಪೀಟ್ ಮಾಡಬಾರ್ದು. ಸೇಮ್ ತಪ್ಪನ್ನು ರಿಪೀಟ್ ಮಾಡೋದು ಮೂರ್ಖತನ. ತಪ್ಪು ಮಾಡೋದು ಮನುಷ್ಯನಿಗೆ ಸ್ವಾಭಾವಿಕ, ಕ್ಷಮಿಸುವುದು ದೈವಿಕ. ನಾವು ದೇವತೆಗಳು, ಮೂರ್ಖರು, ಮನುಷ್ಯರು ಚೆಕ್ ಮಾಡ್ಕೊಳ್ಳಿ. ಸಾಕ್ಷಿ ಭಾವದಿಂದ ಪ್ರತಿ ಘಟನೆಯಲ್ಲೂ ಪಾಠ ಕಲಿತೀವಿ. ಪ್ರತಿ ಘಟನೆ ನೆಗೆಟಿವ್ ಇದ್ದದನ್ನು ಪಾಸಿಟಿವ್ ಮಾಡೋ ಕೆಪಾಸಿಟಿ ಸಿಗ್ತದೆ. ನೆಗೆಟಿವೇ ಇರ್ತದೆ, ಆದರೆ ಸಾಕ್ಷಿ ಭಾವ ಏನು ಮಾಡ್ತದೆ ಗೊತ್ತಾ? ಅದನ್ನು ಪಾಸಿಟಿವ್ ಆಗಿ ಸ್ವೀಕರಿಸುವ ಸಾಹಸವನ್ನು ನೀಡ್ತದೆ. ನೀವು ಮೊಬೈಲ್ನಲ್ಲಿ, ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡುವಾಗ ನೀವೊಂದು ಯಾವುದೋ ಒಂದು ಫೋಟೋ ಇರ್ತದೆ, ಅದು ನಿಮಗೆ JPG ಫಾರ್ಮ್ಯಾಟ್ನಾಗ ಇರ್ತದೆ, ನಿಮಗೆ PDF ಫಾರ್ಮ್ಯಾಟ್ನಾಗ ಬೇಕಾಗಿರ್ತದೆ. ನೀವು ಬೇಕಿದ್ರೆ ಯಾವುದಾದ್ರೂ ಆ್ಯಪು ಅಥವಾ ವೆಬ್ಸೈಟಿಗೋ ಇಂಟರ್ನೆಟ್ಟಿಗೆ ಹೋಗಿ ಅಥವಾ ಅಲ್ಲೇ ಯಾವುದಾದ್ರೂ ಒಂದು ಸಾಫ್ಟ್ವೇರ್ನಲ್ಲಿ ನೀವೇನು ಮಾಡ್ಕೋಬೋದು, JPG ಟು PDF ಮಾಡ್ಕೋಬೋದು, PDF ಟು JPG ಮಾಡ್ಕೋಬೋದು. ಎಷ್ಟು ವೆರೈಟಿ ಆಪ್ಷನ್ಸ್ ಇದಾವೆ. ಒಂದು ಮಷಿನ್ ಆ ಫೋಟೋವಿನ ಫಾರ್ಮ್ಯಾಟನ್ನೇ ಚೇಂಜ್ ಮಾಡಬಲ್ಲದು. ಹಾಗಾದರೆ ಮನುಷ್ಯನ ಮನಸ್ಸು ಘಟನೆಯ ಫಾರ್ಮ್ಯಾಟನ್ನು ಚೇಂಜ್ ಮಾಡೋಕ್ಕಾಗಲ್ವಾ? ಘಟನೆಗಳು ನೆಗೆಟಿವ್ ಆಗಿ ಬರ್ಬೋದು, ಘಟನೆಗಳು ದುಃಖದಾಯಿಯಾಗಿ ಬರ್ಬೋದು, ಬರ್ತವೆ. ಯಾಕೆಂದ್ರೆ ನಮ್ಮ ಕರ್ಮ, ಲೆಕ್ಕಾಚಾರ, ಋಣ ತೀರಿಸಲೇಬೇಕಲ್ಲ. ಪರಿಸ್ಥಿತಿಗಳು, ವಿಘ್ನಗಳು, ತೊಂದರೆಗಳು ಬರೋದೇ ನಮ್ಮನ್ನು ಶಕ್ತಿಶಾಲಿ ಮಾಡಲಿಕ್ಕಲ್ವಾ? ಆವಾಗ ನಮ್ಮ ಸಾಕ್ಷಿ ಭಾವದ ಕೆಪಾಸಿಟಿ ಏನಂದರೆ ನೆಗೆಟಿವ್ ಫಾರ್ಮ್ಯಾಟನ್ನು ಪಾಸಿಟಿವ್ ಆಗಿ ಚೇಂಜ್ ಮಾಡಿ ಸೇವ್ ಮಾಡೋ ಕೆಪಾಸಿಟಿ ಸಿಗ್ತದೆ.
ನಾವು ಹೆಂಗೆ JPG ಇದ್ದದ್ದನ್ನು PDF ಕನ್ವರ್ಟ್ ಮಾಡ್ಕೊಂಡು PDF ಫಾರ್ಮ್ಯಾಟ್ನಲ್ಲಿ ಸೇವ್ ಮಾಡ್ತೀವಿ. ಡಾಕ್ಯುಮೆಂಟ್ನಾಗ ಇದ್ದದ್ದನ್ನು PDF ಮಾಡಿ PDF ಫಾರ್ಮ್ಯಾಟಿಗೆ ಚೇಂಜ್ ಮಾಡ್ಕೊತೀವಿ. ವೆರೈಟಿ ಚೇಂಜ್ ಮಾಡೋಂಥ ಸಾವಿರಾರು ಆಪ್ಷನ್ಸ್ ಇದ್ದಾವೆ. ಹಾಗೆ ನಮ್ಮ ಲೈಫ್ನಲ್ಲೂ ಕ್ರೋಧದ ಘಟನೆಗಳು, ನೋವಿನ ಘಟನೆಗಳು, ಸಾಹಸಹೀನ, ಎಷ್ಟರ ಮಟ್ಟಿಗೆ ಅಂದರೆ ಕೆಲವೊಬ್ಬರಿಗಂತೂ ಜೀವನದಲ್ಲಿ ಜಿಗುಪ್ಸೆ ಬರೋ ಪರಿಸ್ಥಿತಿಗಳು, ಅವು ಎಲ್ಲ ಪರಿಸ್ಥಿತಿಗಳನ್ನು ಪಾಸಿಟಿವ್, ಸಕಾರಾತ್ಮಕ, ಸಂತುಷ್ಟ, ಖುಷಿ, ಸಾಹಸದ ಫಾರ್ಮ್ಯಾಟಿಗೆ ನಾವು ಚೇಂಜ್ ಮಾಡ್ಕೋಬೇಕಾದ್ರೆ ಸಾಕ್ಷಿ ಸ್ಥಿತಿ ಬೇಕು. ಪರಿಸ್ಥಿತಿಗಳನ್ನು ಪಾಸಿಟಿವ್ ಆಗಿ ನೋಡ್ಕೋಬೇಕು. ನನಗಾಗ್ತಾ ಇರೋದೆಲ್ಲ ಒಳ್ಳೆಯದು, ಸೃಷ್ಟಿ ನಾಟಕದಲ್ಲಿ ನಡೀತಾ ಇರೋದೆಲ್ಲ ಕಲ್ಯಾಣಕ್ಕನ್ನು ಸ್ವೀಕರಿಸೋ ಮನೋಭಾವನೆ ಇರಬೇಕು. ಚಿಕ್ಕ ಮಕ್ಕಳಿಗೆ ಒಂದು ಸಲ ಪೇಂಟಿಂಗ್ ಕಾಂಪಿಟೇಷನ್ ಇತ್ತು, ನ್ಯಾಷನಲ್ ಲೆವೆಲ್ ಪೇಂಟಿಂಗ್ ಕಾಂಪಿಟೇಷನ್ ಪುಣೆಯಲ್ಲಿ ನಡೆದ ಘಟನೆ. ಆಗ ಎಲ್ಲ ಮಕ್ಳಿಗೆ ಕಾಂಪಿಟೇಷನ್ ಎಲ್ಲ ಆಯಿತು. ಸಾವಿರಾರು ಮಕ್ಕಳು, ನ್ಯಾಷನಲ್ ಲೆವೆಲ್ ಅಂದರೆ ಮಕ್ಕಳಿಗೆ ಅಂದರೆ ಎಲ್ಲರೂ ತಮ್ಮ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಪ್ರೀತಿಯಿಂದ ಕರ್ಕೊಂಡು ಬಂದಿದ್ರು. ಆ ಕಾಂಪಿಟೇಷನ್ ನಡೀತಾ ಮುಗೀತು, ಪ್ರೈಸ್ ಅನೌನ್ಸ್ ಮಾಡಿದರು. ಆವಾಗ ಸೆಕೆಂಡ್ ಪ್ರೈಸ್ ಒಂದು ಸಣ್ಣ ಹುಡುಗಿ, 10 ಇಯರ್ಸಿನ ಸಣ್ಣ ಹುಡುಗಿಗೆ ಬಂತು. ಆ ಸೆಕೆಂಡ್ ಪ್ರೈಸ್ ಅನೌನ್ಸ್ ಮಾಡಿದಾಗ ಆ ಹುಡುಗಿಯನ್ನು ಅವ್ರ ಪಪ್ಪ ಎತ್ಕೊಂಡು ಬಂದರು ಸ್ಟೇಜಿಗೆ. ಆಮೇಲೆ ಆಶ್ಚರ್ಯ ಆಯ್ತಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಟರ್ಸ್ಗೆ, ಅಲ್ಲ ನೀನು ಇಷ್ಟು ಪುಟ್ಟ ಹುಡುಗಿ, ನಿನಗೆ ಯಾಕೆ ಎತ್ಕೊಂಡು ಬಂದರು, ನೀ ಯಾಕೆ ನಡ್ಕೊಂಡು ಬರಲಿಲ್ಲ? ಇಲ್ಲ ನನಗೊಂದು ಕಾಲಿಲ್ಲ. ಇನ್ನೂ ಆಶ್ಚರ್ಯ ಆಯಿತು. ಆ ಹುಡುಗಿ ಕೇಳಿದರು, ಅಲ್ಲ ನಿನಗೊಂದು ಕಾಲಿಲ್ಲ ಅಂತಿ, ಇಷ್ಟು ಬೆಸ್ಟ್ ಪೇಂಟಿಂಗ್ ಮಾಡ್ತಿ, ನಿನ್ನ ಸಮವಯಸ್ಸಿನ ಮಕ್ಕಳು ಆಡ್ತಾರೆ, ಓಡ್ತಾರೆ, ಜಿಗಿತಾರೆ, ಅವ್ರನ್ನೆಲ್ಲ ನೋಡಿದಾಗ ನಿನಗೆ ಬೇಜಾರು, ದುಃಖ, ನೋವು ಆಗಲ್ವಾ? ಅಯ್ಯೋ ನನಗೊಂದು ಕಾಲಿಲ್ಲ, ನನಗೆ ಹಾಗೆಲ್ಲ ಮಾಡೋಕ್ಕಾಗಲ್ಲಲ್ಲ. ಅವಾಗ ಅವಳು ಹೇಳ್ತಾಳೆ, ಇಲ್ಲ ನಮ್ಮದಿದು ಬೈ ಹೆರಿಡಿಟಿ, ಜೆನೆಟಿಕ್ ಡಯಾಬಿಟೀಸ್ ಅಂಗವಾಗಿ ನನಗೊಂದು ಕಾಲು ಆಂಪ್ಯೂಟ್ ಮಾಡಿಬಿಟ್ಟಾರೆ, ತೆಗೆದುಬಿಟ್ಟಾರೆ, ಅದಕ್ಕೆ ನನಗೊಂದು ಕಾಲಿಲ್ಲ. ನಾನೇನು ತಿಳ್ಕೊಂಡಿನಿ ಅಂದರೆ, ಹೇ ಭಗವಂತ, ನಿನಗೆ ಅಪಾರ ಕೆಲಸಗಳು, ವಿಶ್ವದಲ್ಲಿ ಅನೇಕ ವಿಘ್ನ, ಸಮಸ್ಯೆ, ತೊಂದರೆಗಳು, ದುಃಖಗಳು, ನೀನು ಎಲ್ಲ ಕಡೆ ಹೋಗಿ ಎಲ್ಲರ ಕಡೆ ಓಡಾಡಿ ಹೆಲ್ಪ್ ಮಾಡಬೇಕು. ನಿನಗೆ ಓಡಾಡೋಕ್ಕೇನೋ ಒಂದು ದೊಡ್ಡ ಪವರ್ಫುಲ್ ಕಾಲು ಬೇಕಿತ್ತು ಏನೋ, ಅದಕ್ಕೆ ನೀನು ನನ್ನ ಕಾಲು ತೊಗೊಂಡು. ನನ್ನ ಕಾಲಿಲ್ಲ ಅಂತ ನಾನು ಪಡಲ್ಲ, ನನ್ನ ಕಾಲು ಭಗವಂತ ತನ್ನ ಕೆಲಸಕ್ಕೆ ಯೂಸ್ ಮಾಡ್ತಿದ್ದಾನಂತ ಖುಷಿ ಪಡ್ತೀನಿ. ಸಾಕ್ಷಿ ಭಾವನೆ ಏನು ಮಾಡ್ತದೆ? ನೆಗೆಟಿವನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡೋ ಕೆಪಾಸಿಟಿ ಸಿಗ್ತದೆ. ಇವತ್ತಿನಿಂದ ನಾವೆಲ್ಲ ದೃಶ್ಯಗಳನ್ನು ನನ್ನ ಪಾತ್ರ ಹಿಡಿದು, ಅವ್ರಿಗೆ ಮಾನ್ಯತೆ ಸಿಕ್ತು, ನನಗೆ ಗೌರವ ಸಿಕ್ಕಿಲ್ಲ, ನಾನು ಎಷ್ಟು ಮಾಡಿದರೆ ಯಾರೂ ಕೇರೆ ಮಾಡಲ್ಲ, ಇವೆಲ್ಲ ಸಾಕ್ಷಿಭಾವದ ಕೊರತೆಯ ಹೀನ ಸಂಕಲ್ಪಗಳು. ನಾನು ನನ್ನ ಸಂತೋಷಕ್ಕಾಗಿ ವರ್ಕ್ ಮಾಡ್ತಿದ್ದೀನಿ, ಇದು ಸಾಕ್ಷಿಭಾವ. ಈಶ್ವರನ ಆಶೀರ್ವಾದ ನನ್ನ ಜೊತೆಗಿದೆ, ಇದು ಸಾಕ್ಷಿಭಾವ. ಯಾರು ಸಾಕ್ಷಿಭಾವದಲ್ಲಿದ್ದಾರೋ ಅವರನ್ನು ಜಗತ್ತಿನ ಯಾವ ಪರಿಸ್ಥಿತಿಯು ಡೋಲಾಯಮಾನ ಮಾಡಲು ಸಾಧ್ಯವೇ ಇಲ್ಲ. ಜೀವನದ ಸಫಲತೆ ಮನೋದಶೆ ಸಾಕ್ಷಿಭಾವ. ಸೊ ಸರ್ವಿಸ್ ಇಂಜಿನಿಯರ್ ನೋಡ್ತಾರೆ, ಎಕ್ಸಲೇಟರ್, ಬ್ರೇಕ್, ಕ್ಲಚ್ ಎಲ್ಲನೂ ಸರಿ ಇದೆ, ಸ್ಟಿಲ್ ಈ ವೆನಿಲಾ ಐಸ್ ಕ್ರೀಮ್ ತಿಂದ ತಕ್ಷಣ ಕಾರ್ ಯಾಕೆ ಲೇಟ್ ಸ್ಟಾರ್ಟ್ ಆಗ್ತದೆ ಅನ್ನೋದು ಇನ್ನೂ ಕಂಡು ಹಿಡಿಲಿಕ್ಕಾಗ್ತಾಯಿಲ್ಲ. ಆದ್ದರಿಂದ ನಮ್ಮ ಸಫಲತೆ 3 ಮನೋದಶೆಗಳನ್ನು ತಿಳಿದುಕೊಂಡ್ವಿ: ವಿಷನ್, ಬುದ್ಧಿ, ಸಾಕ್ಷಿಭಾವ. ನೆಕ್ಸ್ಟ್ ಚೆಕ್ ಮಾಡೋಣ, ನಮ್ಮ ಜೀವನ ಯಾತ್ರೆಯ ಮನೋದಶೆಗೆ, ಸಫಲತೆಗೆ ಏನು ಆಧಾರ, ಏನೇನು ಆಧಾರದಿಂದ ನಮ್ಮ ಜೀವನ ಸಫಲತೆ ಆಗ್ತದೆ. ಅಲ್ಲಿವರೆಗೂ ಈ 3 ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ABC, ಇವು 3 ನಮ್ಮ ಜೀವನದ ABC. ಹೇಗೆ ಯಾವುದಾದ್ರೂ ಒಂದು ಸ್ಕೂಲು ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದಾಗ A ಫಾರ್ ಆ್ಯಪಲ್, B ಫಾರ್ ಬಾಲ್, ಫಸ್ಟಿಗೆ ದೊಡ್ಡ ಚಾಪ್ಟರ್ ಕಲಿಸಂಗಿಲ್ಲ, ಫಸ್ಟ್ ABC ಕಲಿಸ್ತಾರೆ. ನಮ್ಮ ಜೀವನದ ಅತ್ಯುನ್ನತ ಸಫಲತೆಗೂ ಇವು ABC. ನನ್ನ ಜೀವನದ ಗುರಿಯನ್ನು ಸ್ಪಷ್ಟೀಕರಣದಿಂದ ದೃಶ್ಯಿಸ್ಕೋಬೇಕು ಎವ್ರಿ ಡೇ. ಪರಮಾತ್ಮ ಹೇಳ್ತಾರೆ, ದಿನ ಎದ್ದ ತಕ್ಷಣ ಸ್ವಮಾನ ಜಾಗೃತಿ ಮಾಡ್ಕೊರಿ, ನಾನು ಭಾಗ್ಯಶಾಲಿ ಆತ್ಮ, ನೋಡ್ಕೊಳ್ಳಿ ನಾನು ವಿಜಯೀ ಆತ್ಮ. ಇದು ಚಿತ್ರೀಕರಣ. 2ನೇದ್ದು ಬುದ್ಧಿ ಸ್ಟ್ರಾಂಗ್ ಇರಬೇಕು. 3ನೇದ್ದು ಸಾಕ್ಷಿಭಾವ. ಈ 3ರಿಂದಲೂ ವಿಜಯಿಗಳಾಗೋಣ. ಮೆಡಿಟೇಷನ್ ಕಲಿಯೋಣ. ಓಂ ಶಾಂತಿ.